ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಹನ್ನೆರಡನೆಯ ಶತಮಾನದ ಕಲ್ಯಾಣದ ಎಲ್ಲ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಂಡು, ಕಲ್ಯಾಣದ ಎಲ್ಲ ಶಿವಶರಣ ಶರಣೆಯರ ಅಂತರಾತ್ಮಕ್ಕೂ ಶರಣೆಂದು, ವಿಶ್ವಗುರು ಜಗಜ್ಯೋತಿ ಸಾಂಸ್ಕೃತಿಕ ನಾಯಕ, ಭಕ್ತಿ ಭಂಡಾರಿ, ಜಗದೋದ್ಧಾರಕ ಅಣ್ಣ ಬಸವಣ್ಣನವರನ್ನು ಸ್ಮರಿಸಿಕೊಂಡು, ಬಸವಣ್ಣನಾದಿಯಾಗಿ ಎಲ್ಲ ಶಿವಶರಣರ ಅಧಿದೈವ ಏಕದೇವನಾಗಿರುವ ಆ ಪರಮಶಿವನನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡುತ್ತಾ ಈ ದಿನದ ವಚನ ಮಂಥನವನ್ನು ಆರಂಭ ಮಾಡೋಣ. ಈ ದಿನದ ವಚನ ಮಂಥನದ ಆಯ್ಕೆಯಾದ ವಚನ ವಿಶ್ವಗುರು ಅಣ್ಣ ಬಸವಣ್ಣನವರ ವಚನವಾಗಿದೆ. ಹುತ್ತವ ಬಡಿದಡೆ ಹಾವ ಸಾಯಬಲ್ಲುದೇ ಅಯ್ಯ, ಅಘೋರ ತಪವ ಮಾಡಿದರೇನೋ, ಅಂತರಂಗ ಆತ್ಮ ಶುದ್ಧಿ ಇಲ್ಲದವರನ್ನೆಂತ ಮೆಚ್ಚ ಕೂಡಲ ಸಂಗಮ ದೇವ. ಹುತ್ತವ ಬಡಿದಡೆ ಹಾವ ಸಾಯಬಲ್ಲುದೇ ಅಯ್ಯ, ಅಘೋರ ತಪವ ಮಾಡಿದಡೇನೋ, ಅಂತರಂಗ ಆತ್ಮ ಶುದ್ಧವಿಲ್ಲದವರನ್ನ ಎಂತ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಇದು ಒಂದು ದೊಡ್ಡ ಸಂದೇಶ. ಯಾರಿಗೆ? ಯಾರು ಸಂಪ್ರದಾಯವಾದಿಗಳಿದ್ದಾರೋ ಅವರಿಗೆ. ಯಾರು ಸಂಪ್ರದಾಯವಾದಿಗಳು? ಬಸವಣ್ಣನವರ ಕಲ್ಯಾಣ ಕ್ರಾಂತಿಯಲ್ಲಿ ವಿಶೇಷವಾದಂತಹ ಒಂದು ಸಂದೇಶ ಇದು ಕೂಡ ಇತ್ತು. ಸಂಪ್ರದಾಯ ವಿರೋಧಿಗಳು, ಸಂಪ್ರದಾಯವನ್ನೇ ವಿರೋಧಿಸುವುದು. ಹಾಗಾದರೆ ಯಾವ ಸಂಪ್ರದಾಯವನ್ನು ಬಸವಣ್ಣನವರು ಒಪ್ಪಲಿಲ್ವಾ? ಖಂಡಿತವಾಗಿ ಸಂಪ್ರದಾಯ ಎಲ್ಲದಕ್ಕೂ ತನ್ನದೇ ಆದಂಥ ಒಂದು ಸಂಪ್ರದಾಯ ಇದ್ದೇ ಇದೆ. ಆದರೆ ಬರೀ ಸಂಪ್ರದಾಯವನ್ನು ಧಿಕ್ಕರಿಸಿದರು ಶರಣರು. ಅದಕ್ಕೆ ಹೇಳ್ತಾರೆ, ಹುತ್ತವ ಬಡಿದಡೆ ಆವ ಸಾಯಬಲ್ಲುದೇ ಅಯ್ಯ, ಅಘೋರ ತಪವ ಮಾಡಿದಡೇನು, ಅಂತರಂಗ ಆತ್ಮ ಶುದ್ಧವಿಲ್ಲದವರನ್ನೆಂತ ಮೆಚ್ಚ ಕೂಡಲ ಸಂಗಮದೆ. ಅಂದ್ರೆ ಸಂಪ್ರದಾಯ ವಿರೋಧಿ ಆಗಿದ್ರು ಕಲ್ಯಾಣದ ಶರಣರು. ಅಂದ್ರೆ ನಮ್ಮ ಮನಸ್ಸು ಎಲ್ಲಿ ಹೋಗುತ್ತಂದ್ರೆ, ಓಹೋ, 12ನೇ ಶತಮಾನದಲ್ಲಿ ಅಲ್ಲಿಯ ತನಕ ಯಾರೆಲ್ಲ ಸಂಪ್ರದಾಯದ ಹಿತಾಸಕ್ತಿ, ಪಟ್ಟಭದ್ರ ಹಿತಾಸಕ್ತಿಯನ್ನು ಉಳ್ಳವರಾಗಿದ್ರೋ ಅವರ ವಿರುದ್ಧ ಬಸವಣ್ಣನವರು ಶರಣರು ಕ್ರಾಂತಿಯನ್ನು ಮಾಡಿದರು. ಓ, ಸಂಪ್ರದಾಯವಾದಿಗಳಂದ್ರೆ ಯಾರು? ಅವರೇ 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 ಅಂತ ಇಲ್ಲಿಯ ತನಕ ನಮ್ಮ ಮನಸ್ಸು ಅವರನ್ನೇ ನೋಡುತ್ತಿದೆ. ಇವತ್ತಿಗೂ ಕೂಡ ನಾವು ಪ್ರತಿಯೊಬ್ಬರು ಬಸವ ತತ್ವದಲ್ಲಿ ಅಥವಾ ಬಸವಣ್ಣನವರ ವಿಚಾರವನ್ನು ಜನರಿಗೆ ಮುಟ್ಟಿಸುವ ವಿಚಾರದಲ್ಲಿ ಹೇಳ್ತೇವೆ, ಸಂಪ್ರದಾಯ ವಿರೋಧಿಗಳು ಅವತ್ತಿನ ಸಂಪ್ರದಾಯ ಪಟ್ಟಬದ್ಧ ಹಿತಾಸಕ್ತಿ ಉಳ್ಳವರನ್ನು ವಿರೋಧಿಸಿದ್ರು ಅಂತ ಅವತ್ತಿನಿಂದ ಇವತ್ತಿನ ತನಕ ಅವ್ರ ಕಡೆಗೆ ಬೆರಳು ಮಾಡ್ತಾನೆ ಬಂದಿದ್ದೇವೆ ಹೊರತಾಗಿ ಇದರ ಪರಿಣಾಮವೇ ನನ್ನೊಳಗಡೆ ಏನಿದೆ ಅನ್ನುವಂಥ ಅರಿವನ್ನೇ ನಾನು ಅರಿಯಲಾಗಲಿ. ಇದು ಬಹಳ ದೊಡ್ಡ ದೌರ್ಭಾಗ್ಯ ನಾವೆಲ್ಲ ಶರಣರದ್ದು. ಇವತ್ತಿನ ಕಾಲದ ಶರಣರ ಮಾರ್ಗವನ್ನು ಅಳವಡಿಸಿಕೊಳ್ಳುವಂಥ ಯುವ ಸಮೂಹದ ಬಹುದೊಡ್ಡ ದೌರ್ಭಾಗ್ಯ ಏನು ಅಂದರೆ, ಅವರು ಅಂತ ಹೋಗ್ತಾ ಇರೋದು.
ನನಗೇನು ಹೇಳಿದ್ದಾರೆ ಬಸವಣ್ಣ, ನನಗೇನು ಹೇಳಿದ್ದಾರೆ ಶರಣರು ಅಂತ ನೋಡಿದ್ರೆ ನಾನೇ ಶರಣ. ಅವ್ರಿಗೇನು ಹೇಳಿದ್ರು ಅಂತ ನೋಡಿದ್ರೆ ನಾನೇ ಭವಿ. ಈ ಒಂದು ಸೂಕ್ಷ್ಮತೆ ಅರ್ಥ ಆಗಬೇಕಾಗಿದೆ ಮೊದಲು ನಮಗೆ. ಹೊತ್ತವ ಬಡಿದಡೆ ಆವ ಸಾಯಬಲ್ಲುದೇ ಅಯ್ಯ, ಅಘೋರ ತಪವ ಮಾಡಿದಡೇನು ಅಂದ್ರೆ, ನೀವು ಒಳಗಡೆ ಶುದ್ಧಿಯನ್ನ ಇಟ್ಟುಕೊಳ್ಳದೆ ಹೊರಗಡೆ ಸಾಂಪ್ರದಾಯಿಕವಾಗಿ ಏನೆಲ್ಲ ಘೋರ ಅನುಷ್ಠಾನಗಳನ್ನ, ಯಾಗ ಯಜ್ಞಗಳನ್ನ, ತಪಸ್ಸುಗಳನ್ನ ತೋರಿಕೆಗೆ ಮಾಡಿದ್ರೆ ಅಥವಾ ಮಾಡೋರಿಗೇನೆ ಇದು ಸಂದೇಶ. ಹಾಗಂತ ಎಲ್ಲ ಸಂಪ್ರದಾಯದವರಿಗೂ ಅಲ್ಲ, ಎಲ್ಲ ತಪಸ್ಸು ಮಾಡೋದವರಿಗೂ ಅಲ್ಲ, ಎಲ್ಲ ಘೋರ ತಪಸ್ಸನ್ನು ಮಾಡುವಂಥವರಿಗಲ್ಲ ಇದು. ಒಳಗೆ ಶುದ್ಧಿ ಇಲ್ಲದೆ ಹೊರಗೆ ಡಂಬಾಚಾರಕ್ಕೆ ಅಥವಾ ಒಂದು ಸಂಪ್ರದಾಯದಂತೆ ಕಟುಬಿತ್ತು ಮಾಡುವಂಥವರಿಗೆ ಹೇಳುವಂಥದ್ದು. ಇದು ಬರೀ 12ನೇ ಶತಮಾನದವರಿಗೇನೆ ಮಾತ್ರ ಸಂಬಂಧಪಡುತ್ತಾ ಅಂದರೆ ಖಂಡಿತವಾಗಿ ಅಲ್ಲ. ನಾವು ಶರಣರು ಹೆಂಗಿರಬೇಕು ಅನ್ನೋದಕ್ಕೆ ಅವರನ್ನು ಉದಾಹರಣೆ ಕೊಟ್ಟು ನಮ್ಮನ್ನು ಎಚ್ಚರಿಸಲಿಕ್ಕೆ ಹೇಳಿರುವ ಮಾತುಗಳಂತ ನಾವು ತೆಗೆದುಕೊಂಡು ನಮಗಿದರಲ್ಲಿ ಏನು ಸಂದೇಶ ಇದೆ ಅಂತ ಹುಡುಕುವಾತ ಶರಣನಾಗಬಲ್ಲನೇ ಹೊರತು ಬರೀ ಪರಚಿಂತನೆ, ಪರರ ಕಡೆಗೆ ಬೆರಳು ಮಾಡುವಾತ ಎಂದೂ ಶರಣನಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಹುತ್ತವ ಬಡಿದಡೆ ಆವ ಸಾಯಬಲ್ಲುದೇ ಅಂದರೆ ಇವತ್ತಿಗೂ ಕೂಡ ನಾವು ಶರಣರಾಗಿದ್ದೀವಿ, ಶರಣರ ಮಾರ್ಗದಲ್ಲಿ ನಡೀತಾ ಇದ್ದೀವಿ, ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದೀವಿ, ಒಂದಷ್ಟು ಸಂಪ್ರದಾಯಗಳನ್ನು ಅಳವಡಿಸಿಕೊಂಡಿದ್ದೀವಿ. ಆ ಸಂಪ್ರದಾಯದಲ್ಲಿ ಇದ್ದವರನ್ನ ಮಾತ್ರ ನಮ್ಮವರು ಅಂತ ನೋಡ್ತೀವಿ, ಆ ಸಂಪ್ರದಾಯದಲ್ಲಿ ಇಲ್ಲದವರನ್ನೆಲ್ಲ ಬೇರೆಯವರಂತ ನೋಡ್ತೀವಿ. ಅಂದರೆ ನಾನೆಂಥ ಶರಣ? ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಮನೆಯ ಮಗನೆಂದೆನಿಸಯ್ಯ ಅಂತ ಅಪ್ಪ ಬಸವಣ್ಣ ಹೇಳಿದ್ದನ್ನು ಮರೆತು ಬಿಡ್ತೇವೆ. ಇವ್ರು ನಮ್ಮಂಗಿಲ್ಲ, ಇವ್ರು ನಮ್ಮಂಗೆ ಮಾಡಂಗಿಲ್ಲ, ಇವ್ರು ನಮ್ಮಂಗೆ ಹಾಕ್ಕೊಂಡಿಲ್ಲ ಅಂದ ಮಾತ್ರಕ್ಕೆ ಇವರು ಬೇರೆ ಅಂತ ನೋಡಿದರೆ ಎಲ್ಲಿ ಹೋಯಿತು ಈ ಸಂದೇಶ? ಪ್ರತಿಯೊಂದು ಶರಣರು ಕೊಟ್ಟ ವಚನಗಳಲ್ಲಿ ನನಗೇನಿದೆ, ನನ್ನ ಪರಿವರ್ತನೆಗೆ ಏನು ಹೇಳಿದಾನೆ ಅಪ್ಪ ಬಸವಣ್ಣ ಅಂತ ನೋಡಿದರೆ ನಾನು ಶರಣ ಖಂಡಿತ ಆಗಬಹುದು, ಆಗಿಯೇ ಆಗುತ್ತೇನೆ. ಆದರೆ ಬೇರೆಯವ್ರನ್ನ ಏನು ಹೇಳಿದ್ದಾರೆ ಅಂತಂದಾಗ ಮಾತ್ರ ಅದ್ರ ಕಡೆಗೆ ನನ್ನ ಕಿವಿ ಹೋಗುತ್ತೆ, ಅದ್ರ ಕಡೆಗೆ ನನ್ನ ಧ್ವನಿ ಹೋಗುತ್ತೆ, ಅದೇ ದೃಷ್ಟಿಯಲ್ಲೇ ಮಾತ್ರ ನಾನು ನೋಡ್ತೇನೆ ಅಂತಂದರೆ ನಾವೆಲ್ಲ ಸರಿಯಾಗಿದ್ದು ಬಿಟ್ಟಿದ್ದೀವಿ. ಅವರು ಸರಿ ಇಲ್ಲ, ಅವರು ಸರಿ ಇಲ್ಲ ಅಂತ ಅವ್ರಿಗೆ ಹೇಳೋದಕ್ಕೆ ಯಾಕೆ ಬಸವಣ್ಣ ಬರಬೇಕಾಗಿತ್ತು? ಅವ್ರನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅವರಲ್ಲಿ ಯಾರಾದರೂ ಇದ್ದೇ ಇರ್ತಾರೆ. ನಮ್ಮನ್ನು ಸರಿ ಮಾಡಲಿಕ್ಕೆ, ನಾವು ಅವ್ರಂಗೆ ಆಗಲಾರ್ದಂಗೆ ಕಾಪಾಡೋದಕ್ಕೆ ಅವರನ್ನು ಉದಾಹರಣೆ ಕೊಟ್ಟು ನನಗೆ ಹೇಳಿದ್ರೆ ಇದು ಅವ್ರಿಗೆ ಹೇಳಿದ್ದಾರೆ ಅಂತ ತಿಳ್ಕೊಂಡಿವಿ ಅಂದರೆ ಇದು ಎಂಥ ಮೌಢ್ಯ! ಮೊದಲು ನಾವು ಪರ ನಿಂದನೆಯನ್ನು ನಮಗೆ ಕಲಿಸಿಲ್ಲ ಬಸವಣ್ಣ. ಪರಚಿಂತನೆ, ಪರನಿಂದನೆ ಮಾಡಬೇಡಿ. ಅದನ್ನು ಸಪ್ತಶೀಲಗಳಲ್ಲಿ ಹೇಳಿದ್ದಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಅಂದರೆ ನನ್ನ ಅಂತರಂಗ ಶುದ್ಧ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ ಇದು ಸಪ್ತಶೀಲಗಳನ್ನು ನಮಗೆ ಕನ್ನಡಿಯಾಗಿ ಕೊಟ್ಟಿದ್ದಾರೆ. ದರ್ಪಣ ಇದು. ಈ ಸಪ್ತಶೀಲಗಳಲ್ಲಿ ಎಲಿಜಿಬಲ್ ಆದರೆ ನಾನು ಶರಣನ, ಒಂದು ಯೂನಿವರ್ಸಿಟಿಯಲ್ಲಿ ಎಂಟ್ರಿ ಆಗಿದ್ದೀನಿ, ಅಡ್ಮಿಷನ್ ಆಗಿದ್ದೀನಿ, ಮಾಡ್ಕೊಂಡಿದ್ದೀನಿ ಅಂತ ಬರೀ ಹೊರಗಡೆ ವೇಷವನ್ನು ಧರಿಸಿದ ಮಾತ್ರಕ್ಕೆ ಅಲ್ಲ, ಸಂಪ್ರದಾಯವನ್ನು ಅಳವಡಿಸಿಕೊಂಡ ಮಾತ್ರಕ್ಕೆ ಅಲ್ಲ, ಶರಣರ ಸಂಘದಲ್ಲಿ ಇದ್ದ ಮಾತ್ರಕ್ಕೆ ಅಲ್ಲ, ಒಂದಷ್ಟು ವಚನಗಳನ್ನು ಕಲಿತ ಮಾತ್ರಕ್ಕೆ ಅಲ್ಲ, ಸಂಘಟನೆ ಮಾಡ್ತಾ ಇದ್ದೀನಿ ಅನ್ನೋ ಮಾತ್ರಕ್ಕೆ ಅಲ್ಲ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇಷ್ಟರಲ್ಲಿ ಒಂದನ್ನು ನಾನು ಸರಿಯಾಗಿ ಫಾಲೋ ಮಾಡಿಲ್ಲ ಅಂದ್ರೆ ನಾನು ಅನ್ಫಿಟ್ ಫಾರ್ ಶರಣ ಮಾರ್ಗ.
ನನ್ನ ದೃಷ್ಟಿ ಬರೀ ಭೌತಿಕದ ಕಡೆ ಇದೆ. ಇವ್ರು ಹಾಕ್ಕೊಂಡಿದ್ದಾರೆ, ಇವ್ರು ಹಾಕ್ಕೊಂಡಿಲ್ಲ, ಇವ್ರು ಮಾಡ್ತಿದ್ದಾರೆ, ಇವ್ರು ಮಾಡ್ತಿಲ್ಲ. ಸಂಪ್ರದಾಯವಾದಿಗಳು ಅವರು, ನಾವು. ನನಗೆ ಬರೀ ಸಂಪ್ರದಾಯದಿಂದ ಗುರುತಿಸ್ತಾ ಇದ್ದೀನಿ, ಇವ್ರು ನಮ್ಮವರು, ಇವರು ಬೇರೆಯವರು ಅಂತ. ಅಂದರೆ ನನ್ನಂಥ ಸಂಪ್ರದಾಯವಾದಿನಿ ಯಾರೂ ಇಲ್ಲ. ಸಂಸ್ಕಾರವನ್ನು ಗುರುತಿಸುವಂಥವರ ಮಾತ್ರ ಶರಣರು. ಆ ಸಂಸ್ಕಾರ ಏನರಲ್ಲಿಯೂ ಕೂಡ ಇರುವಂಥ ಜಂಗಮವನ್ನು ನೋಡಿ ಅವರನ್ನು ನಮ್ಮವರು ಅಂತ ಅಪ್ಪಿಕೊಳ್ಳೋರು ಶರಣರು. ಸಂಸ್ಕಾರ ಇಲ್ಲದವರಿಗೇ ಸಂಸ್ಕಾರ ಕೊಡುವಂಥ ವ್ಯಕ್ತಿತ್ವ ನಮ್ಮದಾಗಿದ್ದ ಮೇಲೆ ಅವರು ಯಾರಾದ್ರೇನು, ಅವರು ಹೇಗಿದ್ರೇನು ಅವ್ರನ್ನ ಅಪ್ಪಿಕೊಳ್ಳೋಣ, ಒಪ್ಪಿಕೊಳ್ಳೋಣ. ಅಪ್ಪನ ಸಂದೇಶವನ್ನು ಅಪ್ಪಿ ತಿಳಿಸೋಣ. ನಾವೇ ಸಂಪ್ರದಾಯದಿಂದ ವಿಂಗಡಣೆ ಮಾಡಿದ್ರೆ, ಸಂಸ್ಕಾರದಿಂದ ವಿಂಗಡಣೆ ಮಾಡಿದ್ರೆ, ನಾವು ಬೇರೆ ಅವರು ಬೇರೆ ಅಂತಾನೆ ಹೇಳ್ತಾ ಹೋದ್ರೆ, ಇನ್ನು ಅವರು ನಾವಾಗೋದು ಯಾವಾಗ, ನಮ್ಮವ್ರು ಆಗೋದು ಯಾವಾಗ? ಇದಕ್ಕೆ ಹೃದಯ ವೈಶಾಲ್ಯತೆ ಬೇಕಾಗ್ತದೆ, ಅಂತರಂಗದ ಪರಿಶುದ್ಧತೆ ಬೇಕಾಗ್ತದೆ, ಆತ್ಮ ಶುದ್ಧತೆ ಬೇಕಾಗ್ತದೆ, ಆತ್ಮೀಯ ದೃಷ್ಟಿ ಬೇಕಾಗ್ತದೆ, ಜಂಗಮ ದೃಷ್ಟಿ ಬೇಕಾಗ್ತದೆ, ವಿಶಾಲ ಮನೋಭಾವನೆ ಬೇಕಾಗ್ತದೆ. ಈಗ ಅದೆಲ್ಲವನ್ನ ಬಿಟ್ಟು ನನ್ನನ್ನು ನಾನು ಪ್ರಶ್ನೆ ಮಾಡಿಕೊಳ್ಳೋಣ. ಹೊತ್ತವ ಬಡಿದಡೆ ಆವ ಸಾಯಬಲ್ಲುದೇ ಅಯ್ಯ, ಅಘೋರ ತಪವ ಮಾಡಿದಡೇನು. ಅಂದ್ರೆ ನಾನು ಈ ಮಾರ್ಗದಲ್ಲಿ ವೇಷಧಾರಿಯಾಗಿದ್ದೀನೋ, ಅಥವಾ ಒಂದಿಷ್ಟು ಸಂಪ್ರದಾಯಗಳನ್ನು ಅಳವಡಿಸಿಕೊಂಡು ವಿಧಿವತ್ತಾಗಿ ಮಾಡುವಂತಹ ಸಂಪ್ರದಾಯವಾದಿಯಾಗಿದ್ದೀನೋ, ಅಥವಾ ಅಪ್ಪ ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಸಂದೇಶದಂತೆ ನನ್ನ ಜೀವನವನ್ನು ಇಟ್ಟುಕೊಂಡು ಸಂಸ್ಕಾರವಂತನಾಗಿದ್ದೇನೋ? ಯಾರು ಶ್ರೇಷ್ಠ ಇಲ್ಲಿ? ಹೊರಗಿನ ವೇಷಧಾರಿನೋ, ಒಂದಷ್ಟು ಪ್ರತಿನಿತ್ಯ ಮಾಡುವಂತಹ ಸಂಪ್ರದಾಯನೋ, ಅಥವಾ ಅವರ ಸಂದೇಶಗಳನ್ನು ಅಳವಡಿಸಿಕೊಂಡು ಅದಕ್ಕೆ ತಕ್ಕಂತೆ ಬದುಕನ್ನು ಕಟ್ಟಿಕೊಂಡಿರುವ ಸಂಸ್ಕಾರವಂತನೋ? ಯಾರು ಶ್ರೇಷ್ಠ? ಯಾರನ್ನ ಮೆಚ್ಚಬಹುದು? ಅಣ್ಣ ಬಸವಣ್ಣ. ಯಾರು ಮೆಚ್ಚಬಹುದು? ಶರಣರು. ಯಾರನ್ನ ಮೆಚ್ಚಬಹುದು? ಶಿವ. ನನ್ನ ಅಂತರಾತ್ಮಕ್ಕೆ ನಾನೊಂದು ಪ್ರಶ್ನೆಯನ್ನು ಮಾಡಿಕೊಳ್ಬೇಕು. ನಾನು ಬರೀ ವೇಷಧಾರಿ ಆಗಿರಬೇಕಾ, ಅಥವಾ ಬರೀ ಸಂಪ್ರದಾಯವಾದಿ ಆದರೆ ಸಾಕಾ, ಅಥವಾ ಎಲ್ಲರನ್ನ ಅಪ್ಪಿಕೊಂಡು ಒಪ್ಪಿಕೊಂಡು ಸದ್ಭಾವನೆಯಿಂದ ಮೆರೆಯುವಂಥ ಸುಸಂಸ್ಕೃತ ಶರಣನಾಗಬೇಕಾ? ಯಾವ ಹಂತದ ಶರಣ ನಾನು? ಹಾಗಂತ ಸಂಪ್ರದಾಯ ಬೇಡ ಅಂತಲ್ಲ, ಹಾಗಂತ ವೇಷ ಬೇಡ ಅಂತಲ್ಲ. ವೇಷ ಇರಲಿ, ಸಂಪ್ರದಾಯ ಇರಲಿ, ವಿಧಿವಿಧಾನಗಳಿರಲಿ, ಆದರೆ ಮಸ್ಟ್ ಅಂಡ್ ಶುಡ್ ಸಂಸ್ಕಾರವಿರಲಿ. ಸಂಸ್ಕಾರವಿಲ್ಲದೆ ಇವೆರಡು ಇದ್ದೂ ವ್ಯರ್ಥ ಆಗತ್ತೆ. ಆದರೆ ಇವೆರಡು ಇಲ್ಲದೆ ಸಂಸ್ಕಾರ ಇದ್ದರೆ ಅವನು ಶ್ರೇಷ್ಠ ಆಗಿಯೇ ಇರ್ತಾನೆ ಇವತ್ತು ಕೂಡ. ಇದನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ನಾವೆಲ್ಲ ಶರಣ ಮಾರ್ಗದಲ್ಲಿ ಬಂದಿದ್ದೀವಿ ಅಂದರೆ, ಒಂದು ಆಧ್ಯಾತ್ಮಿಕ ಜೀವನವನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಅಂದರೆ, ನಮ್ಮಲ್ಲಿ ಅಂತರಂಗದೊಳಗಡೆ ಬಹಳ ದೊಡ್ಡ ವಿಕಾರಗಳೇನು ಉಳಿದಿರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ದೊಡ್ಡ ದೊಡ್ಡ ವಿಕಾರಗಳು ನಮ್ಮ ಹತ್ರ ಇತ್ತು ಅಂದರೆ ನಾವು ಈ ಮಾರ್ಗಕ್ಕೆ ಮೊದಲನೇ ಮಾತು ಬರೋದೇ ಇಲ್ಲ. ಬಂದಿದ್ದೀವಿ ಅಂದರೆ ನಮ್ಮ ಹತ್ರ ಇಲ್ವಾ? ಇದೆ. ಇದೆಯಾ? ಅಷ್ಟಿಲ್ಲ. ಹಾಗಾದರೆ ಎಷ್ಟಿದೆ? ನಮ್ಮಲ್ಲಿ ವಿಕಾರಗಳು ವಂಶ ಮಾತ್ರದಲ್ಲಿ ಇರಲಿಕ್ಕಿಲ್ಲ, ಅಂಶ ಮಾತ್ರದಲ್ಲೂ ಖಂಡಿತ ಇದೆ. ಹಾಗಾಗಿಯೇ ನಾವು ಇವತ್ತೊಬ್ಬ ಸಂಪೂರ್ಣ ಶರಣನಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗಿಲ್ಲ. ಅಂತರಂಗ ಶುದ್ಧ ಆಗಿಲ್ಲ. ಯಾಕಂದರೆ ಒಂದಷ್ಟು ಅಂಶ ಮಾತ್ರದಲ್ಲಿ ವಿಕಾರಗಳು ಉಳಿದುಕೊಂಡಿದೆ. ಯಾವುದು? ಸುಮ್ಮನೆ ನಾವೊಂದು 5 ವಿಕಾರಗಳು ಸುಮ್ಮನೆ ನಾವು ಇವತ್ತು ಸ್ವಲ್ಪ ಸಮಯದಲ್ಲಿ ಚಿಂತನೆ ಮಾಡೋದಾದರೆ ಕಾಮ್, ಕ್ರೋಧ, ಲೋಭ, ಮೋಹ
ಅಹಂಕಾರ. ಈ 5 ವಿಕಾರಗಳು ನಾವು ಶರಣ ತತ್ವದಲ್ಲಿ, ಶರಣ ಮಾರ್ಗದಲ್ಲಿ, ಆಧ್ಯಾತ್ಮಿಕ ಜೀವನ ಶೈಲಿಯನ್ನು ಅಳವಡಿಸಿಕೊಂಡ ಪ್ರತಿಯೊಬ್ಬರು ಕೂಡ ಇವುಗಳಿಂದ ಮುಕ್ತರಾಗಿದ್ದರೇ ಈ ಕಡೆ ಮುಖ ಮಾಡಲಿಕ್ಕೆ ಮನಸ್ಸು ಮಾಡುತ್ತೆ ನಮ್ಮೊಳಗಿನ ಅಂತರಾತ್ಮ. ಹಾಗಾಗಿ ನಾವೀಗ ಕಾಮ ವಿಕಾರವನ್ನು ಬಿಟ್ಟಿರ್ಬೋದು, ಕ್ರೋಧವನ್ನು ಬಿಟ್ಟಿದ್ದೇವೆ, ಲೋಭವನ್ನು ಬಿಟ್ಟಿದ್ದೇವೆ, ಮೋಹವನ್ನು ಬಿಟ್ಟಿದ್ದೇವೆ, ಅಹಂಕಾರವನ್ನು ಬಿಟ್ಟಿದ್ದೇವೆ. ನಾವೀಗ ಕಾಯಕ ದಾಸೋಹವನ್ನು ಅಳವಡಿಸಿಕೊಂಡಿದ್ದೇವೆ ಅಂತಂದರೆ ನಮ್ಮಲ್ಲಿ ವಿಕಾರಗಳು ವಂಶ ಮಾತ್ರದಲ್ಲಿಲ್ಲ, ಈಗ ಅಂಶ ಮಾತ್ರದಲ್ಲಿದೆ. ಅಂದರೆ ಏನು? ಕಾಮ ಎಲ್ಲರೂ ತಿಳಿದುಕೊಂಡಂತೆ ವಿಕಾರದ ರೂಪದಲ್ಲಿ ಇರಲಿಕ್ಕಿಲ್ಲ ನನಗೆ, ಸ್ಥೂಲ ರೂಪದಲ್ಲಿ ಇರಲಿಕ್ಕಿಲ್ಲ ನನಗೆ, ಸೂಕ್ಷ್ಮ ರೂಪದಲ್ಲಿ. ಕಾಮ ಅಂದರೆ ಇಚ್ಛೆ, ಕಾಮನೆ ಅಂದರೆ ಇಚ್ಛೆಗಳು, ಆಸೆ. ಅದಕ್ಕೆ ಕಾಮ ವಿಕಾರದ ರೂಪದಲ್ಲಿ ಇರಲಿಕ್ಕಿಲ್ಲ ನನಗೆ. ಪರಸ್ತ್ರೀ, ಪರಧನ, ಪರದೈವ ಅದು ಇರಲಿಕ್ಕಿಲ್ಲ ನನಗೀಗ. ಆದರೆ ಬಂದಷ್ಟು ಇಚ್ಛೆ ಇದೆ. ಏನಿದೆ? ಏನೋ ಇದೆ ಇಚ್ಛೆ ಒಳಗಡೆ, ಸೂಕ್ಷ್ಮವಾಗಿದೆ. ನಾನು ಬೆಳಿಬೇಕು, ನಾನು ಹೆಸರು ಮಾಡಬೇಕು, ನಾನು ಕೀರ್ತಿ ಮಾಡಬೇಕು, ನನ್ನನ್ನು ಗುರುತಿಸಬೇಕು, ಇಲ್ಲ ನನ್ನ ಶರೀರ ಚೆನ್ನಾಗಿರಬೇಕು, ನನ್ನ ಆರೋಗ್ಯ ಚೆನ್ನಾಗಿರಬೇಕು, ನನ್ನ ಸಂಬಂಧ ಚೆನ್ನಾಗಿರಬೇಕು. ಏನೋ ಒಂದಷ್ಟು ಇಚ್ಛೆ ಇದೆ ನನಗೆ. ಆ ಇಚ್ಛೆಯಿಂದ ಏನೋ ಮಾಡ್ತಾ ಇದ್ದೀನಿ ನಾನು. ಅಂದರೆ ಒಳಗಡೆ ಕಾಮ ವಿಕಾರ ವಂಶದಲ್ಲಿಲ್ಲ ಅಂದರೂ ಅಂಶ ಇರುತ್ತೆ, ಅದನ್ನು ಗುರುತಿಸಿ ನಾನು ಸುಟ್ಟು ಹಾಕಬೇಕು. ಕಾಮ ಇಲ್ಲ, ಕ್ರೋಧ, ನನ್ನ ಹತ್ರ ಕ್ರೋಧ ಇಲ್ಲ ಅಣ್ಣವ್ರೆ. ನಾವು ಶರಣರು. ಅಪ್ಪ ಬಸವಣ್ಣನೇ ಹೇಳಿದಾನೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅಂತ ಅಪ್ಪ ಬಸವಣ್ಣನೇ ಬೆಳ್ಕೊಂಡನು. ನಮ್ಮ ಹತ್ರ ಕ್ರೋಧ ಯಾಕೆ? ಚೆಕ್ ಮಾಡ್ಕೊಳ್ಳಿ, ಸುಮ್ಮನೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಸಲ ಕ್ರೋಧ ಮಾಡ್ಕೊಳ್ತೀವಿ, ಎಷ್ಟು ಸಲ ಕೋಪ ಮಾಡ್ಕೊಳ್ತೀವಿ? ಇಲ್ಲಪ್ಪ. ಅಷ್ಟು ಕೂಗಾಡೋದು, ಮೊದಲ ಥರ ಒರಟಾಗಿ ಮಾತಾಡೋದು, ಬೇರೆಯವರಿಗೆ ನೋವು ಕೊಡೋದು ನಾನು ಬಿಟ್ಟಿದ್ದೀನಿ ಅಣ್ಣವ್ರೆ ಈ ಮಾರ್ಗದಲ್ಲಿ ಬಂದ ಮೇಲೆ. ಕ್ರೋಧ ವಂಶದಲ್ಲಿ ಇಲ್ಲ ನಿಮಗೆ, ಅಂಶದಲ್ಲಿ ಆವೇಶ ಇರುತ್ತೆ, ಆವೇಶದಲ್ಲಿ ತರಿಸುತ್ತೆ. ಆ ಆವೇಶದ ಒಂದಷ್ಟು ಅಂಶ ಇದ್ರೂ ಆವೇಶದಲ್ಲಿ ಮಾತಾಡ್ಬಿಟ್ಟೆ, ಆವೇಶದಲ್ಲಿ ಎಡವಟ್ಟು ಮಾಡಿಬಿಟ್ಟೆ. ಇದು ಆಗುತ್ತೆ ಅವಾಗವಾಗ, ಯಾವಾಗ ಒಮ್ಮೆ. ಇದು ಉಳ್ಕೊಂಡಿದೆ ಅಂದರೆ ಚೆಕ್ ಮಾಡ್ಕೊಳ್ಬೇಕು. ಕಾಮ್, ಕ್ರೋಧ. ಇನ್ನು ಲೋಭ. ಲೋಭ ಇಲ್ಲ ಅಣ್ಣವ್ರೆ. ನಾವು ಶರಣರೇ ಈ ಮಾರ್ಗದಲ್ಲಿ ಬಂದು ಬಿಟ್ಟಿದ್ದೀವಿ, ನಮಗೇನು ಈಗ ಬಚ್ಚಿಡ್ಬೇಕಂತಿಲ್ಲ. ಮರಣವೇ ಮಹಾನವಮಿ ಶಿವಶರಣರಿಗೆ ಅಂತ ಹೇಳ್ಬಿಟ್ಟಿದ್ದಾರೆ. ನಮಗೆ ಯಾಕೆ ಭಯ? ಯಾಕೆ ಬಚ್ಚಿಡೋಣ? ನಾವು ದಾಸೋಹ ಹೆಂಗೆ ಮಾಡೋಕ್ಕಾಗ್ತಿತ್ತು ನಾವು ಹಂಗೊಂದು ವೇಳೆ ಲೋಭಿಗಳಾಗಿದ್ದರೆ? ಲೋಭ ವಂಶ ಮಾತ್ರದಲ್ಲಿಲ್ಲ, ಅಂಶ ಮಾತ್ರದಲ್ಲಿ. ಅಂಶ ಮಾತ್ರದಲ್ಲಿ ಇದ್ದಿರ್ಬೋದಲ್ಲ ಭಯ. ಲೋಭಕ್ಕೆ ಕಾರಣ ಏನು ಅಂದರೆ ಭಯ, ಭಯದ ಅಂಶ ಅದು. ಭಯ ಅಂಶ, ಅದರ ಪರಿಪೂರ್ಣ ಸ್ವರೂಪವೇ ಲೋಭ. ಯಾಕೆ ಬಚ್ಚಿಡುತ್ತಾನೆ ಮನುಷ್ಯ? ಯಾಕೆ ಕೂಡಿಡುತ್ತಾನೆ? ಒಂದು ಇರುವೆ ಯಾಕೆ ಕೂಡಿಡುತ್ತದೆ? ನಾಳೆಗೆ ಬೇಕು, ನಾಳೆ ಸಿಗುತ್ತೋ ಇಲ್ಲವೋ ಅನ್ನೋ ಭಯ, ನಾಳೆ ನನಗೇನಾದರೂ ರಕ್ಷಣೆ ಇರುತ್ತೋ ಇಲ್ಲ ಅನ್ನೋ ಭಯ, ನಾನು ಸರಿಯಾಗಿರ್ತೀನಿ ಇಲ್ಲ ಅನ್ನೋ ಭಯ ಕೂಡಿಡ್ತಾನೆ. ಶರೀರಕ್ಕೆ ಬೇಕು, ಸಂಬಂಧಕ್ಕೆ ಬೇಕು, ಸಂಪಾದನೆ ಬೇಕು, ಮಕ್ಕಳಿಗೆ ಬೇಕು, ಮರಿಗೆ ಬೇಕು, ಶರೀರದ ಆರೋಗ್ಯಕ್ಕೆ ಬೇಕು. ಈ ಭಯ ಒಳಗಡೆ ನಾನು ಚೆನ್ನಾಗಿರ್ತೀನೋ ಇಲ್ಲ ನಾಳೆ. ಈ ಭಯ ಯಾವ ರೂಪದಲ್ಲಿ? ಶರೀರದ ಭಯ, ಸಂಬಂಧದ ಭಯ, ಸಂಪತ್ತಿನ ಭಯ, ಅಧಿಕಾರದ ಭಯ, ಹೆಸರು ಕೀರ್ತಿಯ ಭಯ. ಒಂದಷ್ಟಾದರೂ ಭಯ ನಿಮಗಿತ್ತು. ನಾಳೆ ಈ ಜಾಗ ಯಾರಾದರೂ ಕಿತ್ಕೊಂಡ್ಬಿಟ್ರೆ, ಈ ಜಾಗದಲ್ಲಿ ಯಾರಾದರೂ ಬಂದುಬಿಟ್ರೆ, ನನಗಿಂತ ಚೆನ್ನಾಗಿ ಅವರು ಮಾತಾಡಿಬಿಟ್ರೆ, ಏನೋ ಒಂಚೂರು ಭಯ, ಅಳುಕು ಇತ್ತು ಅಂದರೆ ತಿಳ್ಕೊಳ್ಳಿ, ನಿಮ್ಮಲ್ಲಿ ಲೋಭೀತನ ಇದೆ. ಇದು ಅಂಶ ಮಾತ್ರದಲ್ಲಿ. ಕಾಮ, ಕ್ರೋಧ, ಲೋಭ, ಮೋಹ. ಮೋಹ ನಮಗೆ ಯಾಕಿರುತ್ತನ್ನವರೇ? ನಾವು ನಿರ್ಮೋಹಿಗಳು. ನಾವೆಲ್ಲರೂ ಶರಣ ಸ್ವರೂಪದಲ್ಲಿ, ಲಿಂಗ ಸ್ವರೂಪದಲ್ಲಿ, ಜಂಗಮ ಸ್ವರೂಪದಲ್ಲಿ ನೋಡ್ತೀವಿ. ಮೋಹದ ವಂಶ ಇಲ್ಲದೆ ಇರ್ಬೋದು, ಆದರೆ ಅಂಶ ಏನು ಗೊತ್ತಾ? ಸೆಳೆತ. ಸೆಳೆತ ಅದು ಪತ್ನಿ ಮೇಲಿರ್ಬೋದು, ಪತಿ ಮೇಲಿರ್ಬೋದು, ಮಕ್ಕಳ ಮೇಲಿರ್ಬೋದು, ಅಧಿಕಾರದ ಮೇಲಿರ್ಬೋದು, ಅಂತಸ್ತಿನ ಮೇಲಿರ್ಬೋದು, ಹೆಸರಿನ ಮೇಲಿರ್ಬೋದು, ಯಾವುದೋ ಒಂದು ಟ್ರಸ್ಟು, ಯಾವುದೋ ಒಂದು ಸಂಘಟನೆ, ಯಾವುದೋ ಒಂದು ಆಫೀಸು, ಯಾವುದೇ ಒಂದು ಕೆಲಸ, ಅದರಲ್ಲಿ ಒಂದು ಪೊಸಿಷನಲ್ಲಿ ಇದ್ದೀನಿ ನಾನು, ನಾಳೆ ಕೆಳಗಿಳ್ತೀನಿ ಅಂತ ಅದರ ಮೇಲೆ ಸೆಳೆತ.
ಅದು ನನಗೇ ಸಿಗಬೇಕು ಅಂತ ಸೆಳೆತ. ಅದ್ಯಾವುದೂ ಇಲ್ಲ ಅಂದ್ರೆ ನನ್ನ ಶರೀರದ ಮೇಲೆ ನನಗೆ ಸೆಳೆತ, ಶರೀರ ಅಭಿಮಾನ, ನಾನು ನಾನು ಅನ್ನುವಂಥದ್ದು ಸೂಕ್ಷ್ಮವಾಗಿ ಆ ಸೆಳೆತ ಇತ್ತು ಅಂದರೆ ಅದು ಮೋಹ. ಅದನ್ನು ನೋಡ್ಕೊಳ್ಳಿ. ಇನ್ನು ಅಹಂಕಾರದಂಥ ಭಯಾನಕ ವಿನಾಶ ಶಸ್ತ್ರ ಮತ್ಯಾವುದು ಜಗತ್ತಿನಲ್ಲಿ ಇಲ್ಲ. ಅಹಂಕಾರ ಅನ್ನೋದು ವಂಶ ಮಾತ್ರದಲ್ಲಿ ಇದ್ರೂ ಅಲ್ಲ, ಅಂಶ ಮಾತ್ರದಲ್ಲಿ ಇದ್ರೂ ಕೂಡ ಅದು ನಮ್ಮನ್ನು ಸುಟ್ಟ ಹಾಕುತ್ತೆ. ನಾನು ಅನ್ನೋದು ಎಲ್ಲ ಹೋದ್ರೂ ಇದು ಹೋಗೋದು ಬಹಳ ಕಷ್ಟ. ಈ ಎಲ್ಲ ತ್ಯಾಗ ಮಾಡಿನಲ್ರಿ, ಮತ್ತೆ ಎಲ್ಲ ದಾಸೋಹ ಮಾಡೀನಿ, ಎಲ್ಲ ಕಾಯಕ ಮಾಡಿದ್ದೀನಿ, ಇಷ್ಟೆಲ್ಲ ದೊಡ್ಡ ಸಂಘಟನೆ ಕಟ್ಟಿದ್ದೀನಿ, ಒಂದು ಚೂರು ಹೆಸರು ಬೇಡವ ನನಗೆ, ಒಂದು ಚೂರು ನಾನು ಮಾಡೀನಿ ಅಂತ ತೋರಿಸ್ಕೊಳ್ಳೋದು ತಪ್ಪ ಅಂತ ಅಂಶ ಮಾತ್ರದಲ್ಲಿ ಉಳ್ಕೊಂಡ್ಬಿಟ್ರು ಬಹಳ ಡೇಂಜರ್. ಅದಕ್ಕೆ ಹೇಳ್ತಾರೆ ಇದು ಬಹಳ ಡೇಂಜರ್ ಅಂತ. ಅನ್ನಧಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವು ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದಾತ್ಮವನೇ ಮಂಕುತಿಮ್ಮ ಅಂತ ಡಿ ವಿ ಜಿ ಅವರು ಹೇಳ್ತಾರೆ. ಅನ್ನದಾತುರ ಅಂದರೆ ಅನ್ನ ಬೇಕು ಅಂತ ಇತ್ತು ಅಂದರೆ ಒಂದಷ್ಟೊತ್ತಿಗೆ ಅದು ಸಾಕು ಅನಿಸುತ್ತೆ. ಅನ್ನದಾತುರಕ್ಕಿಂತ ಚಿನ್ನ, ಒಂದಷ್ಟು ಸಂಪತ್ತನ್ನು ಕೂಡಿಸ್ಬೇಕು ಅಂತ ಆಸೆ ಬಂತು ಅಂದರೆ ಅದು ಇದಕ್ಕಿಂತ ಪ್ರಬಲವಾಗಿರುತ್ತೆ ಅಂತ. ಒಂದು ದಿನ ಅದು ಶಕ್ತಿ ಕಡಿಮೆಯಾಗಿ ಸಾಕು ಅನ್ನಿಸಬಹುದಂತ. ಹೆಣ್ಣು ಗಂಡೊಲವು, ವಿಕಾರಗಳ ಸೆಳೆತ, ಇದು ಬೇಕು 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 ಅಂತ ದಾಹ ಒಂದು ವೇಳೆ ವಿಕಾರ ವಿಲಾಸಿತನದಲ್ಲಿ ಮುಳುಗಿದರೆ ಅದು ಕೂಡ ಒಂದು ದಿನ ನಿಲ್ಲಬಹುದು ಅಂತ ಹೇಳ್ತಾರೆ. ಆದರೆ ಮನ್ನಣೆಯ ದಾಹ, ತಿನ್ನುವುದು ಆತ್ಮವನು, ಎಲ್ಲಕ್ಕೂ ತೀಕ್ಷ್ಣತಮ ಅಂತಿದು. ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದಾತ್ಮವನೇ ಮಂಕುತಿಮ್ಮ. ಇದು ಒಂದು ಸಲ ಮನುಷ್ಯನಿಗೆ ಬಂತು, ನಾನು 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 ಅನ್ನೋ ಬಯಕೆ ತೋರಿಸ್ಕೊಳ್ಬೇಕು, ಹೆಸರು ಕೀರ್ತಿ ಅನ್ನುವ ಒಂದು ಅಹಂಕಾರ ಬಂತು ಮನುಷ್ಯನಿಗೆ, ದೇಹಾಭಿಮಾನ ಅಂದರೆ ತಿಳ್ಕೊಳ್ಳಿ, ಕಂಪ್ಲೀಟ್ ನಿಮ್ಮನ್ನು ಸರ್ವನಾಶ ಮಾಡೋವರೆಗೂ ಆತ್ಮವನ್ನೇ ವಿನಾಶ ಮಾಡುತ್ತೆ ಇದು ಅಂತ ಹೇಳ್ತಾರೆ. ಅಂಥ ಡೇಂಜರ್ ಇದು. ಹಾಗಾಗಿ ನಾವೆಲ್ಲ ಶರಣರು, ಏನು ನಮಗೆ ಶರಣರು ವಚನಗಳನ್ನು ಕೊಟ್ಟಿದ್ದಾರೆ ಅದು ನನಗಾಗಿ ಕೊಟ್ಟಿದ್ದಾನೆ ಅಪ್ಪ ಬಸವಣ್ಣ, ನನಗಾಗಿ ಕೊಟ್ಟಿದ್ದಾರೆ ಕಲ್ಯಾಣದ ಶರಣರು, ನನ್ನನ್ನು ಪರಿವರ್ತನೆ ಮಾಡಲಿಕ್ಕಾಗಿ, ನನ್ನ ಅಂತರಂಗದಲ್ಲಿ ಇರುವಂತಹ ಒಂದು ಕಲ್ಮಶವನ್ನು ತೆಗಿಲಿಕ್ಕಾಗಿ ಅಂತ ನಾವು ನೋಡಿಕೊಂಡು ಬೇರೆಯವ್ರ ಕಡೆಗೆ ಬೆರಳು ಮಾಡೋದನ್ನು, ಬೇರೆಯವರಿಗೆ ತೋರಿಸೋದನ್ನು ಬಿಟ್ಟು ನಾನೆಷ್ಟು ಪರಿವರ್ತನೆ ಆಗಿದ್ದೇನೆ ಅಂತ ನೋಡಿಕೊಂಡಾಗ ಮಾತ್ರನೇ ನನ್ನ ತಪಸ್ಸು ಸಾರ್ಥಕ ಆಗುತ್ತೆ. ಇಲ್ಲ ಅಂದರೆ ನಾನೂ ಕೂಡ ಒಬ್ಬ ಸಂಪ್ರದಾಯವಾದಿನೇ ಆಗಿಬಿಡ್ತೀನಿ, ಬರೀ ಮಾತಾಡುವ ವಾಚಾಳಿ ಆಗಿಬಿಡ್ತೀನಿ, ಇಲ್ಲ ವೇಷಧಾರಿ ಶರಣ ಆಗಿಬಿಡ್ತೀನಿ. ಅದಕ್ಕೆ ಅವರು ಹೇಳ್ತಾರೆ, ಹುತ್ತವ ಬಡಿದಡೆ ಆವಸಾಯ ಬಲ್ಲುದೆ ಅಯ್ಯ, ಅಘೋರ ತಪವ ಮಾಡಿದಡೇನು, ಅಂತರಂಗ ಆತ್ಮ ಶುದ್ಧವಿಲ್ಲದವರನ್ನೆಂತ ಮೆಚ್ಚ ನಮ್ಮ ಕೂಡಲ ಸಂಗಮನೆ. ಹಾಗಾಗಿ ನಾವು ಅಂತರಂಗ ಆತ್ಮ ಪರಿಶುದ್ಧವುಳ್ಳ ಸಂಸ್ಕಾರವಂತ ಸುಸಂಸ್ಕೃತ ಶರಣರಾಗಿ ಅಪ್ಪ ಬಸವಣ್ಣ ಮತ್ತು ಕಲ್ಯಾಣದ ಶರಣರು ಮೆಚ್ಚುವಂಥ, ಆ ಶಿವ ಮೆಚ್ಚುವಂಥ ಬದುಕನ್ನು ಬದುಕಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಚನ ಮಂಥನವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.